ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಚ್ಚು ಒಳ್ಳೆ ದ್ವಾರಪಾಲಕರ ತರ ನಿಂತಿದ್ಯಾ? ಯಾರು ಕಾಯ್ತಿದ್ಯಾ? ಈ ಮನೇಲಿ ಕೋಪಿಷ್ಟ ಯುವರಾಜ ಇದ್ದಾನೆ, ಅವನ ಜೊತೆ ಮಾತಾಡೋಣ ಅಂತ ಬಂದೆ. ಅದು ಅವ್ನ್ ಪರ್ಮಿಷನ್ ಕೊಟ್ರೆ ಮಾತ್ರ. ಅಂತವ್ರು ಯಾರಿದ್ದಾರಚ್ಚು ಈ ಮನೇಲಿ? ಓಹೋ, ಡೋಂಟ್ ಆಕ್ಟ್ ಟು ಸ್ಮಾರ್ಟ್. ಏನಂಗಂದ್ರೆ ನಿನ್ ಪ್ರಕಾರ ಯುವರಾಜ ನಾನೇನಾ? ಹೌದು, ಯುವರಾಜನು ನೀನೆ, ಕೋಪಿಷ್ಟನು ನೀನೆ. ಆಯ್ತು, ನೀನ್ ಹೇಳ್ದಂಗೆ ಆಗ್ಲಿ. ಏನ್ ಮಾತಾಡ್ಬೇಕು? ಟ್ರಾಫಿಕ್ ಅಲ್ಲಿ ರೆಡ್ ಸಿಗ್ನಲ್ ಇದ್ರೆ ಏನ್ ಮಾಡ್ತೀವಿ? ವೆಹಿಕಲ್ ಸ್ಟಾಪ್ ಮಾಡ್ತೀವಿ. ಗ್ರೀನ್ ಸಿಗ್ನಲ್ ಬಂದ್ರೆ ಗಾಡಿ ತಗೊಂಡ್ ಮುಂದಕ್ಕೆ ಹೋಗ್ತೀವಿ ಅಲ್ವಾ? ಲೈಫ್ ಅನ್ನೋ ಟ್ರಾಫಿಕ್ ಅಲ್ಲಿ ದೀಪ ನಿನ್ ಜೊತೆ ಮೂವ್ ಆಗ್ತೀನಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ರು, ನೀನ್ ಅವಳನ್ನ ಇಗ್ನೋರ್ ಮಾಡಿ ನಿಂತಲ್ಲೇ ನಿಂತಿದ್ಯಲ್ಲ, ಇದು ಸರಿನಾ? ನಾನೇ ನಿಂತಿಲ್ಲ, ನಡ್ಕೊಂಡೇ ಹೋಗ್ತಿದ್ದೆ. ನೀನೇ ನನ್ನ ನಿಲ್ಸಿರೋದು. ಓವರ್ ಸ್ಮಾರ್ಟ್ ಆಗ್ಬೇಡಕ್ಕಂದ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಯಾವತ್ತಿದ್ರೂ ದೀಪನೇ ನೀನ್ ಹೆಂಡ್ತಿ. ನೀನ್ ದೀಪಂಗ್ ಹಾಕಿರೋ ಬ್ರಹ್ಮ ಗಂಟೆನ ಬ್ರಹ್ಮನೇ ಬಂದ್ರು ಬಿಡ್ಸಕ್ಕಾಗಲ್ಲ. ಆಗಿದ್ದನ್ನ ಮರೆತು ಹೊಸ ದಾರಿ ಕಂಡ್ಕೊಳ್ಳೋದೆ ಬುದ್ಧಿವಂತರ ಲಕ್ಷಣ. ಅವಳು ನೋಡೋದಿಕ್ ಸುಂದರವಾಗಿಲ್ದೆ ಹೋದ್ರು ಅವಳ ಮನ್ಸು ತುಂಬಾ ಸುಂದರವಾಗಿದೆ. ರೆಪ್ಪೆ ಕಣ್ಣನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಹಾಗೆ ದೀಪ ನೀನನ್ನ ಅಷ್ಟೇ ಜೋಪಾನವಾಗಿ ನೋಡ್ಕೊಳ್ತಾಳೆ. ಆ ನಂಬಿಕೆ ನನ್ಗಿದೆ. ಪ್ಲೀಸ್ ಕಣೋ ಚಿರು, ರೂಮ್ ಒಳಗೆ ಹೋಗು, ಅಲ್ಲೇ ಮಲ್ಕೋ. ನಾಳೆಯಿಂದ ದೀಪ ಜೊತೆ ಹೊಸ ಜೀವನ ಶುರು ಮಾಡು. ಇಷ್ಟೊತ್ತವರೆಗೂ ಇಷ್ಟುದ್ದ ಓದಿದ ಟಿಪ್ಪಣಿ ಹಿಂದೆ ಇದ್ದಿದ್ದು ಮುನ್ನುಡಿ ಅವ್ರದ. ಮುಖಪುಟ ಚೆನ್ನಾಗಿದ್ದು ಅದ್ರೊಳಗಿರೋ ಪುಟಗಳು ಖಾಲಿ ಇದ್ರೆ ಪರವಾಗಿಲ್ವಾ? ಪುಟಗಳು ಖಾಲಿ ಇದ್ರೆ ಏನಾದ್ರೂ ಬರ್ಕೋಬೋದಚ್ಚ. ಆದ್ರೆ ಇಂಟ್ರೆಸ್ಟಿಂಗ್ ಇಲ್ಲ ಅಂದ್ರೆ ಆ ಬುಕ್ ಓದೋದೇ ವೇಸ್ಟ್ ಅಷ್ಟೇ. ನೀನ್ ಸಜೆಸ್ಟ್ ಮಾಡ್ತಿರೋ ಪುಸ್ತಕ ಇಂಟ್ರೆಸ್ಟಿಂಗ್ ಆಗುವಿಲ್ಲ. ಪುಸ್ತಕ ತಗೊಂಡು ಏನ್ ಮಾಡೋದು? ಬುದ್ಧಿವಂತರಾದವರು ಚೆನ್ನಾಗಿಲ್ದಿರೋ ಪುಸ್ತಕನ ಓದಿ ಹೇಗ್ ಸರಿಪಡಿಸ್ಕೋಬೇಕು ಅನ್ನೋ ದಾರಿ ಹುಡ್ಕೋತಾರೆ. ಆಯ್ತು, ನನ್ ದಡ್ಡ. ಏನಿವಾಗ? ಸುಮ್ಮನೆ ರೂಮಿಗೆ ಹೋಗು. ಸಾರಿ ಅಚ್ಚು, ಈ ವಿಚಾರದಲ್ಲಿ ಫೋರ್ಸ್ ಮಾಡಿಸ್ಬೇಡ. ಅವ್ರು ಇಲ್ಲಿರೋವರೆಗೂ ನಾನು ಈ ರೂಮಲ್ಲಿ ಮಲ್ಗಲ್ಲ. ಸಾರಿ ದೀಪ, ಅವನ ಹತ್ರ ಎಷ್ಟು ಕೇಳ್ಕೊಂಡ್ರು ಅವನು ಒಪ್ಲಿಲ್ಲ. ನೋಡ್ದೆ ಅಕ್ಕ, ಮತ್ತಿವಾಗ ಏನ್ ಮಾಡೋದು? ಅವ್ರು ಹೆಂಗೆ ಈ ರೂಮಲ್ಲಿ ಮಲ್ಗಲ್ವೋ, ನಾನು ಈ ರೂಮಲ್ಲಿ ಮಲ್ಗಲ್ಲ. ಮತ್ತೆಲ್ಲಿ ಮಲಗ್ತೀಯಾ? ಆಮೇಲೆ ಹೇಳ್ತೀನಿ. ಮೇಡಮ್, ಶಾಕ್ ಆಯ್ತಾ? ಆಗ್ಲೇಬೇಕು. ಯಾಕೆ ಹೇಳಿ? ಕಳ್ಸದಿಂದ ಬೆಂಗಳೂರು ಬಂದು ಸೌಂದರ್ಯ ಅವ್ರ ಮನೆಯಲ್ಲಿ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತಾ, ಪಳಪಳ ಅಂತ ಪಾತ್ರೆ ತೊಳಿತಾ, ಸುಡೋ ಬಿಸಿಲಲ್ಲಿ ಬಟ್ಟೆ ಹೋಗಿತ್ತಾ, ತಲೆ ಎತ್ತಿದೆ ತಲೆ ಬಗ್ಸಿ ಕೆಲಸ ಮಾಡ್ತಿದ್ದವಳು ನಿನ್ನೆ ಮೊನ್ನೆಯಿಂದ ಬೇಜಾನ್ ಹಾವಳಿ ಕೊಡ್ತಿದ್ದಾಳಂದ್ರೆ ಎಂಥವ್ರಿಗಾದ್ರೂ ಶಾಕ್ ಆಗೇ ಆಗುತ್ತೆ. ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಸಿಂಗಲ್ ಫ್ಯೂಸ್ ಆಗಿ ಉರಿತಿದ್ದ ಲೈಟು ಹೈ ವೋಲ್ಟೇಜ್ ಥರ ಉರಿತಾನೇ ಇದ್ರೆ ಎಂಥವ್ರಿಗೂ ಶಾಕ್ ಆಗುತ್ತೆ. ಅಯ್ಯೋ, ಆ ಥರ ನೋಡ್ಬಿಡಿ, ಕಣ್ಣು ಬರ್ನಿಂಗ್ ಆಗುತ್ತೆ. ಇನ್ಮುಂದೆ ನಾನು ಕೊಡೋ ಏಟಿಗೆ ಎದುರೇ ಕೊಡಕ್ಕೆ ನಿಮ್ಮ ಹತ್ರ ತಾಕತ್ತಿದ್ಯಾ? ಇದ್ರೆ ಹೋರಾಡಿ, ಇಲ್ಲಾಂದ್ರೆ ಸೋಳಪ್ಕೊಳ್ಳಿ. ಇದು ಸೌಂದರ್ಯ ಅವ್ರಿಗೆ ದೀಪ ಕೊಡ್ತಿರೋ ಸವಾಲ್. ಸ್ವೀಕರಿಸ್ತೀರಾ ಅಥವಾ
ಹೊಗೆ ಹಾಕಿಸ್ಕೊತೀರಾ? ಅಯ್ಯೋ, ಏನ್ ಇವಳು ಈ ಮಟ್ಟಕ್ಕೆ ದುರಂಕಾರ ಮೆರೀತಿದ್ದಾಳೆ ಅಂತ ಅನ್ಕೋಬೇಡಿ ಮೇಡಮ್. ಸುಮ್ಮನೆ ಕಾಲ್ ಹೇಳಕ್ಕೆ ಹೀರೋ ಅಂತಾರ ಡೈಲಾಗ್ ಹೇಳ್ದೆ. ಹೆಂಗಿತ್ತು? ಮೈಯೆಲ್ಲ ಕೊಬ್ಬಿದೆ ಅಂತ ತುಂಬಾ ಮಾತಾಡ್ಬೇಡ. ನನ್ನ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲದೆ ಇರೋ ನೀನು ನನ್ನ ಮುಂದೆ ಇಷ್ಟೊಂದು ಅಹಂಕಾರ ತೋರಿಸ್ತಾ ಇದೆಯಾ? ನಿಂದು ಮಿತಿ ಮೀರ್ತಾ ಇದೆ. ಹಾಗೇನಿಲ್ಲ ಮೇಡಮ್, ನಿಮ್ಗೊಂದು ಸತ್ಯ ಹೇಳ, ಇದೆಲ್ಲ ನನ್ನ ಜಾತಕದ ಮಹಿಮೆ ಅಂತೆ. ಇನ್ಮೇಲಿಂದ ನನಗೆ ಗಜಕೇಸರಿ ಯೋಗ ಶುರು ಆಗಿದ್ದಂತೆ. ನಾನು ಹೇಳಿದ್ದೇ ಆಗತ್ತೆ, ಆಗೋದನ್ನೇ ನಾನು ಮಾಡ್ತೀನಿ. ಜಾಸ್ತಿ ಹಾರಾಡ್ಬೇಡ, ಹಾರೋಗ್ಬಿಡ್ತೀಯ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಬಂದು ನಾನು ಮಲ್ಗೋ ಜಾಗದಲ್ಲೇ ಮಲ್ಗಿದೆಲ್ಲ ನೀನು. ಎಷ್ಟು ಧೈರ್ಯ ಇರ್ಬೇಡ ನಿನ್ಗೆ. ಧೈರ್ಯ ಇರೋದಕ್ಕೆ ಇಲ್ಲಿ ಬಂದು ರಾಜಾರೋಷವಾಗಿ ಮಲ್ಗಿರೋದು ಮೇಡಮ್. ನಿಯತ್ತಿಗೆ ಹೆಸರಾಗಿರೋ ಕಳ್ಸಾಪೇಟೆ ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ಮಗಳು. ನಗ್ತಾ ಮಾತಾಡ್ಸಿದವ್ರಿಗೆ ಪ್ರೀತಿ ಕೊಡ್ತೀನಿ, ಅಳ್ತಾ ಬಂದವ್ರಿಗೆ ಸಹಾಯ ಮಾಡ್ತೀನಿ, ದುರಾಂಕಾರದಿಂದ ಮೆರೆಯೋರ್ಗೆ ಸರಿಯಾದ ಪಾಠ ಕಳಿಸ್ತೀನಿ. ಕೂಗಾಡ್ಬೇಡಿ. ನೀವು ಕೂಗಾಡಿದ ತಕ್ಷಣ ಹೆದರ್ಕೊಳ್ಳೋಕೆ ನಾನು ಹಳೆ ದೀಪ ಅಲ್ಲ, ಹೊಸ ದೀಪ. ನನ್ನ ರೂಮಿಗೆ ಯಾಕೆ ಬಂದೆ? ಇನ್ನೇನ್ ಮಾಡ್ಲಿ ಮೇಡಮ್, ನನ್ನ ಗಂಡ ರೂಮಲ್ಲಿ ನನ್ನ ಪಕ್ಕ ಮಲ್ಕೊಳ್ಳಲ್ಲ ಅಂತ ಹೊಟ್ಟೋದ್ರು. ಊರಿಲ್ದೆ ನಾನೇನ್ ಮಾಡ್ಲಿ, ಅದಕ್ಕೆ ಎಲ್ಲಿ ಬಂದ್ಬಿಟ್ಟೆ. ಚಿರು ಯಾಕೆ ನಿನ್ ಜೊತೆ ಆ ರೂಮಲ್ಲಿ ಮಲ್ಗಬೇಕು? ಅದು ಅವನ ರೂಮು, ನೀನೇ ಆಚೆ ಬರ್ಬೇಕು. ಅದಾಗಲ್ಲ ಮೇಡಮ್. ಶಿವ ಇರೋ ಕಡೆ ಪಾರ್ವತಿ, ರಾಮ ಇರೋ ಕಡೆ ಸೀತೆ, ಚಿರು ಇರೋ ಕಡೆ ದೀಪ ಇದ್ದೇ ಇರ್ತಾಳೆ. ನನ್ನ ಗಂಡನ ನನ್ನಿಂದ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದೆಲ್ಲ ನಿನ್ನ ಭ್ರಮೆ. ನನ್ನ ಗಂಡ ಎಲ್ಲಿ ಮಲಗ್ತಾರೋ ನಾನು ಅಲ್ಲೇ ಮಲ್ಗೋದು, ಅವ್ರು ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ಇದನ್ನ ತಪ್ಸಕ್ಕೆ ನೀವೊಬ್ರೇ ಅಲ್ಲ, ನಿಮ್ಮಂತ 100 ಸೌಂದರ್ಯ ಬಂದ್ರೂ ಅದನ್ನ ತಪ್ಸಕ್ಕಾಗಲ್ಲ. ಈ ಸೌಂದರ್ಯನ್ಗೆ ಚಾಲೆಂಜ್ ಹಾಕಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ಸವಾಲನ್ನೇ ಸವಾಲಾಗಿ ಸ್ವೀಕರಿಸಿ ಆ ಸವಾಲಲ್ಲಿ ಗೆಲ್ಲೋದೆ ಈ ದೀಪಂಗ್ ತುಂಬಾ ಇಷ್ಟ. ಏಯ್, ಸುಂಟ್ರ ಗಾಳಿಲಿ ಗಾಳಿಪಟ ಬಿಡ್ತೀನಿ ಅನ್ನೋರು ಪಟ ಮಾತ್ರ ಅಲ್ಲ, ಪಟದ ಜೊತೆ ಅವರು ಹಾರೋಗ್ತಾರೆ. ನಾನು ಉರಿಯೋ ದೀಪ ಅಲ್ಲ ಮೇಡಮ್, ಸುಡೋ ಬೆಂಕಿ. ಆ ಬೆಂಕಿ ಮುಂದೆ ಬಿರುಗಾಳಿ ಸುಂಟ್ರಗಾಳಿ ಬಂದ್ರೂ ಅದಾರಲ್ಲ, ಮುಟ್ಟಕ್ಕೂ ಆಗಲ್ಲ. ಬಿಸಿ ರಕ್ತ, ಜಾಸ್ತಿ ಹಾರಾಡ್ತಿದ್ಯಾ. ಯಾವುದೇ ಕಾರಣಕ್ಕೂ ಚೀರು ಇರೋ ಕಡೆ ನೀನು ಮಲ್ಗಕ್ಕಾಗಲ್ಲ. ಎಲ್ಲಿವರೆಗೂ ನನ್ನಲ್ಲಿ ಸತ್ಯ ಧರ್ಮ ನ್ಯಾಯ ಇರುತ್ತೋ ಅಲ್ಲಿವರೆಗೂ ಗೆಲುವು ನಂದೆ. ಸುಳ್ಳನ್ನ ಸೃಷ್ಟಿ ಮಾಡಿ ಸತ್ಯನ ತುಳ್ಯಕ್ಕೆ ಹೊರಟಿರೋ ನಿಮ್ಗೆ ಸೋಲ್ ಆಗೇ ಆಗುತ್ತೆ. ಇದನ್ನ ಸವಾಲಾಗಿ ಸ್ವೀಕರಿಸ್ತಿರೋ ನಿಮಗೆ ಬಿಟ್ಟಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.